ಎಂತೆಂತ ಗೋಳಿ ಮಕ್ಳು ಬರ್ತಾರಪ್ಪ ಇಂಟರ್ವ್ಯೂ ಕೊಡಕ್ಕೆ. ನೆಕ್ಸ್ಟ್ ಸರ್ ತಗೊಳ್ಳಿ ನನ್ ಸಿವಿ ಎಲ್ಲ ಇರ್ಲಿ. ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಸರಿ ಟೈರ್ ಹಾಕೋಣ. ಅಯ್ಯೋ PhD ಗೆ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೋಯ್ತ್ಯಾ? ಸರ್ ನನ್ ಕೈಲಿ ತಳ್ಳಗಿಳಕ್ಕೆಲ್ಲ ಆಗಲ್ಲ ಸರ್. ಬೇಕಾದ್ರೆ ಇನ್ನೊಂದ್ ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು. ಅದೆಲ್ಲ ಬಿಡೋಗ್ಲಿ. ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಸರ್ ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ 2 ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು. ಆಚೆ ನೋಡಿ ಸರ್, ಆನೆಸ್ಟ್ ಆಗಿ ಆನ್ಸರ್ ಕೊಟ್ರೆ ಹಿಂಗ್ ಹೋಗಿ ಅಂತೀರಾ. ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್, ನಾನು ಎಗ್ಲು ಮೇಲೆ ಇಟ್ಕೊಂಡ್ಬಿಡ್ಲಾ? ಹಂಗಲ್ಲ ಕಣ, ನೀನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಣ. ಸರ್ ನಾನ್ ಕೆಲಸ ಮಾಡಿದ್ರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್. ಅವ್ರ ಮೇಲೆ ಕಟ್ಟೋದು ಬಿಲ್ಡಿಂಗ್ ನ. ಅಷ್ಟು ತೊಲಗು ಇಲ್ಲಿಂದ ಆಚೆಗೆ ಹೋಯ್ತೀನಿ. ಇನ್ನೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ? ಇವತ್ ನಾವು ಮಾಡ್ತಾ ಇದೀವಿ ನಾಯಿಗಳ ನಾಮಕರಣ. ಇವನು ಕಾಟನ್ ಪೇಟೆ ಕರಿಯ, ಇವನು ಜಸ್ಮಿಸ್ ಜೈಮಲನ್ ಮಗ ಕಾರ್ನರ್ ಕುಮಾರ್, ಇವನು ಬೊಮ್ಮನಹಳ್ಳಿಯ ಬ್ಯಾಲೆನ್ಸ್ ಭರತ್, ಇವನು ದೀಪಾಂಜಲಿ ನಗರದ ಡೀಸೆಂಟ್ ದಿನೇಶ್, ಇವನು ಅಂದ್ರಹಳ್ಳಿಯ ಅಕ್ಯುರೆಸಿ ಆನಂದ್, ಇವನು HSR ಲೇಔಟ್ ನ ಹೈ ಜಂಪ್ ಹೇಮಂತ್, ಇವನು ಶ್ರೀರಾಮ್ಪುರದ ಸೈಡ್ ಜಂಪ್ ಸುರೇಶ್, ಇವನು ಬನಶಂಕರಿಯ ಬೇಸ್ಬಾಲ್ ಭರತ್, ಇವನೇ ಮೆಜೆಸ್ಟಿಕ್ಕಿನ ಮೀನ್ ಮಾದೇಶ, ಇವನು ಕತ್ತರಗುಪ್ಪೆಯ ಕುಂಪು ಕಾರ್ತಿಕ್, ಇವನು ರಾಜಾಜಿನಗರದ ರಬ್ಬರ್ ರಮೇಶ್, ಇವನು ಶಿವಾಜಿನಗರದ ಸ್ಟೆಬಿಲಿಟಿ ಸಲೀಂ, ಇವನು ಬೊಮ್ಮಸಂದ್ರದ ಬ್ಯಾಕ್ ಫ್ಲಿಪ್ ಭುವನ್, ಇವನು ಉಲ್ಲಾಸ್ ನಗರದ ಉಲ್ಟಾ ಉಮೇಶ್, ಇವನು ಸಿಲ್ಕ್ ಬೋರ್ಡಿನ ಸಿಂಗಿಂಗ್ ಸುನಿಲ್, ಇವನು ಟಿ ದಾಸರಹಳ್ಳಿಯ ಟೈರ್ ತರುಣ್, ಇವನು ಗಾಂಧಿನಗರದ ಗಟ್ಟಿ ಬೀಜ ಗಗನ್. ನಿಮ್ಗೆ ಇದಿಷ್ಟಲ್ಲಿ ಯಾವ ಹೆಸರು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮಚ್ಚ ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇರಿಸ್ಕೊಂಡ್ ಸತ್ತೋದ್ನಂತೆ. ತುಕ್ಕಳಿ ಸ್ಟೋರಿ ಅಲ್ಲ, ಅದರ್ ಡಿಫ್ರೆಂಟ್ ಆಗಿರೋದು ಹೇಳು. ಯಾವ್ದಾರು ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗೋ ಕೇಳಿಸ್ಕೊಂತಾಳೆ? ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳಲ್ಲ. ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿಯವರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡೆದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶ್ನಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹಲೋ ಅಲ್ಲ ಏನ್ರಿ ಅಮರೇಂದ್ರ ಸೂಪರ್ ಹಾಸ್ಪಿಟಲ್? ಇಲ್ಲ ರಾಂಗ್ ನಂಬರ್. ಹಲೋ ಪೌಡೆ ರಾಕೇಶ್ ಎಂದ ಪುರಿಯ ತೊಡ್ಪುರಿಯ? ಯಾವ ರಾಕೇಶ್ ಇಲ್ಲ, ರಾಂಗ್ ನಂಬರ್. ಎಷ್ಟೊತ್ತು ಹೇಳಿ ನಿಮ್ಗೆ? ಹಲೋ ರಂಡಿತುಲ್ಲ ನೇಲ್ ಪಾಲಿಶ್, ಇಂಗ್ಲಿ ಬಿಂಗ್ಲಿ ಚಟ್ನಿ, ಸಾಂಬಾರ್ ವಡ ಕಾರ್ನ್ ಫ್ಲೇವರ್, ಅಕ್ಕನಕ್ಕೆ ಸಮೋಸ, ಪುಷ್ಪ ಅಂದ್ರೆ ಪಯರು, ತಿಗ್ರ ಹಿಡ್ಕೋ ರಾಕೇಶ್ ಗೋಳಿ ಮಗ ಸೂಪರ್ ಹಾಸ್ಪಿಟಲ್ ರಟಟ. ಇಲ್ಲ ಗುರು, ಗಾಳಿ ಕಮ್ಮಿ ಐತೆ. ಎಲ್ಲಣ ಕಮ್ಮಿ ಐತೆ ನೋಡು, ಫುಲ್ ಐತೆ. ಒಂಚೂರು ಮುಂದೆ ಗಂಟೆ ತಾನೇ ಬಿಟ್ಬಿಡು, ಎಂತ ಕಂಗಾಡ್ತೀಯ? ಜಾಗ ಬೇರೆ ಇಲ್ಲ ಗುರು ಗಾಡಿಲಿ ಎಂತಕ್ಕೆ? ಇಲ್ಲಿ ಮುಂದೆ ಕುತ್ಕೊಂತೀನಿ. ನಡಿ ಹೋಗೋಣ. ಸೂಪರ್ ಹಾಸ್ಪಿಟ್ಲ್ ರಟಟ. ಆಕ್ಸಿಡೆಂಟ್ ಆಯ್ತಿದ್ದಂಗೆ ಆಂಬುಲೆನ್ಸ್ ಇಮಿಡಿಯೇಟ್ ಬರುತ್ತೆ. ಒಂದು ಪಾಪ ಗಾಯಗೊಂಡಿರೋ ಸ್ಕೂಟರ್ ನ ಸ್ಟ್ರೆಚರ್ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗುತ್ತೆ. ಇವೆಲ್ಲ ಆಕ್ಚುಲಿ ಭೂಮಿ ಬಂದು 2095 ಇಲ್ಲಿ ಗಾಡಿಗಳು ಫುಟ್ಪಾತ್ ಮೇಲೆ ಓಡಾಡ್ತವೆ ಅಂಡ್ ಜನ ರೋಡ್ ಮಧ್ಯದಲ್ಲಿ. ಅಂಡ್ ಇಲ್ಲಿ ಮೀನ್ಗಳಿಗೆ ಅಂತಾನೆ ಸಪರೇಟ್ ಗಾಡಿ ಮಾಡ್ಕೊಡ್ತಾರೆ. ಅಂಡ್ ಈ ಭೂಮಿಲಿ ಸೈನ್ಸ್ ಗಿನ್ಸ್ ಎಲ್ಲ ಏನು ಇಲ್ಲ. ಏನ್ ಬೇಕೋ ನಿಮ್ಮಿಷ್ಟ, ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಗ್ರಾವಿಟಿ ಎಲ್ಲೋಯ್ತು? ಗ್ರಾವಿಟಿ ಸೆಳೆತಕ್ಕೆ ಹಂಗಂದ್ರೆ ಏನು? ಡು ನಾಟ್ ಫೀಡ್ ಅನಿಮಲ್ಸ್ ಅಂತ ಬೋರ್ಡ್ ಹಾಕಿದ್ರು ಕೂಡ ಕೋತಿಗಳು ಮನುಷ್ಯಗಳಿಗೆ ಬಾಣೆ ತಿನ್ಸ್ತಾ ಇರ್ತಾರೆ. ಇದು ಫೈಟಿಂಗ್ ಕ್ಲಬ್. ಇಲ್ಲಿ ಫೈಟರ್ಸ್ ಜಗಳ ಆಡಲ್ಲ, ನೋಡಕ್ ಬಂದಿರೋ ಜನ ಜಗಳ ಆಡ್ತಾರೆ. ಅದನ್ನ ಇವರಿಬ್ರು ಫೈಟರ್ ಮೇಲಿಂದ ನಿಂತ್ಕೊಂಡು ನೋಡ್ತಾರೆ. ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನೀವು ಮನುಷ್ಯನ ಕುದುರೆ ಮೇಲೆ ಕುತ್ಕೊಂಡು ಓಡಿಸಿರೋ ನೋಡಿದೀರಾ, ಆದ್ರೆ ಇಲ್ಲಿ ಕುದುರೆ ಮನುಷ್ಯ ಮೇಲೆ ಕುತ್ಕೊಂಡು ಮನುಷ್ಯನ ಓಡಿಸುತ್ತೆ. ಇವನು ಬಾಲ್ಗೂ ಹೋಲ್ಗೂ ಮೆಜರ್ಮೆಂಟ್ ಅಂತಾನೆ.
ಹಂಗ್ ಕ್ಲೀನ್ ಆಗಿ ಗುರಿ ಇಕ್ಬಿಟ್ಟು ಹೊಡಿತಾನೆ, ಆ ಹೋಲ್ ಹೋಗ್ಬಿಟ್ಟು ಆ ಬಾಲ್ ಬೀಳ್ಸ್ಕೊಳುತ್ತೆ. ಏನ್ ಮಾಡ್ತಿದೀರಾ? ಮುತ್ತು ಹುಡುಕ್ತಾ ಇದೀನಿ, ನಿನ್ ಸೈಡ್ ಹೋಗೋ, ಇನ್ನೊಂದ್ಸತಿ ಹೊಡ್ಸ್ಕೊಂಡ್ಬಿಟ್ಟಿಯಾ? ನೀವ್ ಮುತ್ತು ಹುಡುಕ್ಬಿಟ್ಟು ಏನ್ ಮಾಡ್ತೀರಾ? ಮಾರ್ಕೆಟ್ ಅಲ್ಲಿ ತಗೊಂಡೋಗ್ ಮಾರ್ತೀನಿ, ನಿನ್ ಸೈಡ್ ಹೋಗಲೇ ಮೊದ್ಲೇ ಹೊಡ್ಸ್ಕೊಂಡ್ ಮಕ ಚಪಾತಿ ಆಗೈತೆ, ಮತ್ತೆ ಇಡ್ಲಿ ಆಗ್ಬಿಡೋದು. ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ ತೆಗಿ ಏನ್ ಸಿಕ್ತು ನಿಂಗೆ? ತೋರ್ಸು ನೋಡೋಣ, ಏನ್ ಸಿಕ್ತು ನಿಂಗೆ? ಇದನ್ನ ತಿನ್ಕೊಂಡ್ ಸೈಡ್ ಹೋಗಿ. ಏನದು? ಅಣ್ಣ 1 kg ಚಿಕನ್ ಕೊಡಿ. 1 kgನಾ? ಮತ್ತೆ ಚೆನ್ನಾಗಿದ್ಯಾ? ಹೋಗೋಣ. ಮತ್ತೆ ಓದ್ತಾ ಇದ್ಯಾ, ಕೆಲ್ಸಕ್ಕೆ ಹೋಯ್ತಾ ಇದ್ಯಾ? ನಮ್ಮನ್ನ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದ್ಬಿಟ್ಟು ತಿಕ್ಕ ಮಕ ಎಲ್ಲ ಲೈಕ್ ಕೊಟ್ಟು ಫಾಲೋ ಮಾಡಿ ಶೇರ್ ಮಾಡ್ರ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.